ಬಹಳ ಸಿಂಪಲ್ ಆಗಿ ಆಂಧ್ರ ಸ್ಟೈಲ್ ಪಾಲಕ್ ಸೊಪ್ಪಿನ ಚಟ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಬಿಸಿ ಅನ್ನಕ್ಕೆ ಸೂಪರ್ ಆಗಿರುತ್ತೆ ಈ ರೆಸಿಪಿ. ಇಲ್ಲಿ ಪಾಲಕ್ ಸೊಪ್ಪ ಕ್ಲೀನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಹುಣಸೆಹಣ್ಣು, ಬೆಳ್ಳುಳ್ಳಿ, ಈರುಳ್ಳಿ, ರುಚಿಗೆ ತಕ್ಕಷ್ಟು ರೆಡ್ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹಾಗೆಯೇ ಇದನ್ನು ರುಬ್ಕೊಂಡು ತೊಗೋಬೇಕು. ನೋಡಿ ಈ ರೀತಿ ರುಬ್ಕೊಂಡಿನಿ. ಇವಾಗ ಕಡೆಯಲ್ಲಿ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಇಂಗು, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ತಿದ್ದೀನಿ. ಒಂದು ಸ್ವಲ್ಪನೇ ಕರಿಬೇವಿನ ಸೊಪ್ಪು, ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಇವಾಗ ನಾವು ರುಬ್ಬಿದಂತಹ ಈ ಪೇಸ್ಟ್ನ ಸೇರಿಸ್ತಿದ್ದೀನಿ. ಇವಾಗ ಮೊದಲಿಗೆ ಹಸಿ ವಾಸನೆ ಹೋಗೋ ತನಕ ಮೊದಲಿಗೆ ಹುರ್ಕೊಂಡು ತೊಗೋಬೇಕು. ಯಾಕೆ ನಾವು ಈರುಳ್ಳಿ ಹಸಿದೇ ಪೇಸ್ಟ್ ಮಾಡ್ಕೊಂಡಿರ್ತೇವಲ್ವ, ಹೀಗಾಗಿ ಗ್ರೇವಿಯಲ್ಲಿ ಎಣ್ಣೆ ಸಪ್ರೇಟ್ ಆದಮೇಲೆ ಬಿಸಿನೀರು ಸೇರಿಸಿದ್ದೀನಿ ಗ್ರೇವಿಗೋಸ್ಕರ ಸ್ವಲ್ಪನೇ. ಮತ್ತು ನೋಡಿ ಎಣ್ಣೆ ಸಪ್ರೇಟ್ ಆಗಿದೆ. ಇವಾಗ ಎಣ್ಣೆ ಸಪ್ರೇಟ್ ಆದಮೇಲೆ ಇದಕ್ಕೆ ಪಾಲಕ್ ಸೊಪ್ಪನ್ನ ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪನೇ ಅರಿಶಿನ ಹಾಕ್ಕೊಂಡಿನಿ. ಇವಾಗ ನೀಟಾಗಿ ಒಂದು 3 ನಿಮಿಷ ಅಥವಾ ಒಂದು 4 ನಿಮಿಷ ಇದ್ರ ಜೊತೆಗೆ ಕುದಿಸ್ಕೊಂಡು ತೊಗೋಬೇಕು ಅಷ್ಟೇ. ಅಂದರೆ ಇಲ್ಲಿ ಪಾಲಕ್ ಸೊಪ್ಪ ಕರಗ್ಕೊಂಡು ತೊಗೋಬೇಕು ಅಷ್ಟೇ. ತುಂಬಾ ಹೆಲ್ದಿಯಾಗಿರುವಂತಹ ರೆಸಿಪಿ, ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಬಿಸಿ ಅನ್ನಕ್ಕೆ ಅಷ್ಟೇ ಅಲ್ಲ, ಈ ರೆಸಿಪಿ ಚಪಾತಿ, ರೋಟಿ, ದೋಸೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.